ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ಎರಡನೇ ಪಂದ್ಯದಲ್ಲಿ ನಮ್ಮ RCB ತಂಡ CSK ವಿರುದ್ಧ ಭರ್ಜರಿಯಾಗಿ ಗೆದ್ದು ವಿಶ್ವ ದಾಖಲೆಯನ್ನಾದರೆ ನಿರ್ಮಿಸಿದೆ. ಹೌದು ಸ್ನೇಹಿತರೆ, ಈ ವರ್ಷದ ಎರಡನೇ ಪಂದ್ಯದಲ್ಲಿ ನಮ್ಮ RCB ತಂಡ 250 ರನ್ ಆದ್ರೆ ಕಲೆ ಹಾಕ್ತಾರೆ ಮೊದಲು ಬ್ಯಾಟಿಂಗ್ ಮಾಡಿ. ಇನ್ನು ಇದು ದಾಖಲೆಯ ಮೊತ್ತ ಅಂತಾನೆ ಹೇಳ್ಬೋದು CSK ವಿರುದ್ಧ. ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ತಕ್ಷಣ ಮಾತನಾಡಿದಂತ ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ RCB ಅಭಿಮಾನಿಗಳ ಬಗ್ಗೆ ಮತ್ತು ಬೆಂಗಳೂರಿನ ಬಗ್ಗೆ ಬೆಂಕಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ನಮ್ಮ RCB ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಇನ್ನು ಸ್ವಲ್ಪ ಮ್ಯಾಚ್ ಹೈಲೈಟ್ಸ್ ಬಗ್ಗೆನೂ ಕೂಡ ಮಾತಾಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಟಾಸ್ ಸೋತಂತ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಆದ್ರೆ ಮಾಡುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 250 ರನ್ ಆದ್ರೆ ಹೊಡಿತಾರೆ, ಕೇವಲ 3 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಮೊದಲಿಗೆ ಓಪನರ್ಸ್ ಆಗಿ ಬಂದಂತ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ 28 ರನ್ 46 ರನ್ ಜೋಡಿ ಆಡಿದ್ರೆ, ಇಲ್ಲಿ ಒಂದೇನಪ್ಪ ನಮ್ಮ ವಿರಾಟ್ ಕೊಹ್ಲಿ ಇಲ್ಲಿ ಫ್ಯಾನ್ಸ್ಗೆ ಬೇಜಾರಾಗೋ ವಿಚಾರ ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು 28 ರನ್ ಆದ್ರೆ ಹೊಡಿತಾರೆ, ಅದೇ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ 50 ಅಥವಾ ಸೆಂಚುರಿ ಆಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ವಿರಾಟ್ ಕೊಹ್ಲಿ ಅವರು 28 ರನ್ಗೆ ಔಟ್ ಆಗ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹೌದು, ವಿರಾಟ್ ಕೊಹ್ಲಿ ಒಳ್ಳೆ ಬ್ಯಾಟಿಂಗ್ ಆದ್ರೆ ಪ್ರದರ್ಶನ ಆದ್ರೆ ಕೊಡ್ತಾ ಇದ್ರು. 2 4 1 6 155ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ರು. ಆದ್ರೆ ವಿರಾಟ್ ಕೊಹ್ಲಿ ಅವರು ಒಂದೇ ಮಿಸ್ಟೇಕ್ ನಿಂದಾಗಿ 28 ರನ್ ಗಳಿಗೆ ಔಟ್ ಆದ್ರೆ ಆಗ್ತಾರೆ. ಇನ್ನು ಫಿಲ್ ಸಾಲ್ಟ್ ಕೂಡ 46 ರನ್ ಆದ್ರೆ ಆಡ್ತಾರೆ. ಮೊದಲನೇ ಪಂದ್ಯದಲ್ಲಿ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟಿದ್ದಿಲ್ಲ. ಈ ಪಂದ್ಯದಲ್ಲಿ ಫಾರ್ಮ್ ಗೆ ಆದ್ರೆ ಬಂದ್ರು ಫಿಲ್ ಸಾಲ್ಟ್. 30 ಬಾಲ್ಗಳಲ್ಲಿ 46 ರನ್ ಆದ್ರೆ ಹೊಡಿತಾರೆ ನಮ್ಮ ಬಿಗ್ ಓಪನರ್ ಆಗಿರುವಂತ ಫಿಲ್ ಸಾಲ್ಟ್. ಇನ್ನು ಸಾಲ್ಟ್ ಔಟ್ ಆದ ತಕ್ಷಣವೇ ಎಂಟ್ರಿ ಕೊಟ್ಟಂತ ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್ ಅವರಂತೂ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಇವ್ರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ದೇವದತ್ ಪಡಿಕ್ಕಲ್ ಅಂತೂ CSK ಬೌಲರ್ಸ್ ಗಳನ್ನ ಧ್ವಂಸ ಆದ್ರೆ ಮಾಡ್ತಾರೆ ಒಂದು ಹಂತದಲ್ಲಿ. ಇನ್ನು ಮಿಡ್ಲ್ ಆರ್ಡರ್ ಬೌಲಿಂಗ್ ನಲ್ಲಿ ಧ್ವಂಸ ಮಾಡಿ ಬರ್ತಾರೆ ಅಂತಾನೆ ಹೇಳ್ಬೋದು ದೇವದತ್ ಪಡಿಕ್ಕಲ್. 50 ರನ್ ಆದ್ರೆ ಹೊಡಿತಾರೆ ಪಡಿಕ್ಕಲ್, ಅದು 172ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. 2 6 5 4 29 ಬಾಲ್ಗಳಲ್ಲಿ 50 ರನ್ ಆದ್ರೆ ಹೊಡಿತಾರೆ ಪಡಿಕ್ಕಲ್. ಇನ್ನು ನಮ್ಮ ನಾಯಕನ ಆಟ ಅಂತೂ ಅದ್ದೂರಿಯಾಗಿತ್ತು. 19 ಬಾಲ್ಗಳಲ್ಲಿ 48 ರನ್ ಆದ್ರೆ ಹೊಡಿತಾರೆ ನಮ್ಮ ನಾಯಕ ರಜತ್ ಪಾಟಿದಾರ್. ಕೇವಲ 19 ಬಾಲ್ಗಳಲ್ಲಿ 48 ರನ್ ಆದ್ರೆ ಹೊಡಿತಾರೆ. 252ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. 6 6 ಆದ್ರೆ ಹೊಡಿತಾರೆ ಈ ಪಂದ್ಯದಲ್ಲಿ. ಇದೆಲ್ಲ ಬಿಡ್ತು ಅಂತಂದ್ರೆ ಟೀಮ್ ಡೇವಿಡ್ ಬಗ್ಗೆ ಮಾತಾಡ್ಲೇಬೇಕು. ಟೀಮ್ ಡೇವಿಡ್ ಅವರು 25 ಬಾಲ್ಗಳಲ್ಲಿ 70 ರನ್ ಆದ್ರೆ ಹೊಡಿತಾರೆ. 280ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. 8 6 3 4. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲು ಬ್ಯಾಟಿಂಗ್ ಮಾಡಿ 250 ರನ್ ಆದ್ರೆ ಹೊಡಿತಾರೆ. ಅನಂತರ ಚೇಸಿಂಗ್ ಗೆ ಬಂದಂತ ಚೆನ್ನೈನ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ ಟಾಪ್ ಆರ್ಡರ್ ಅಲ್ಲಿ. ಆನಂತರ ಸರ್ಫರಾಜ್ ಖಾನ್ ಮತ್ತು ಪ್ರಶಾಂತ್ ವೀರ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇವರಿಬ್ಬರನ್ನ ಬಿಟ್ರೆ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ ಈ ಪಂದ್ಯದಲ್ಲಿ 43 ರನ್ಗಳಿಂದ ಅಮೋಘ ಭರ್ಜರಿ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಪಂದ್ಯ ಗೆದ್ದ ತಕ್ಷಣ ಮಾತನಾಡಿದಂತ ನಮ್ಮ ಕಿಂಗ್ ಕೊಹ್ಲಿ, ಬೆಂಗಳೂರಿನ ರಾಜ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ನನಗೆ ತುಂಬಾನೇ ಇಷ್ಟ RCB ಅಂದ್ರೆ. ಇನ್ನು RCB ಅಭಿಮಾನಿಗಳಾಗಿರ್ಬೋದು, RCB ಬೆಂಗಳೂರು ಆಗಿರ್ಬೋದು ಮತ್ತು ನನಗೆ ಈ ನೆಲ ಆಗಿರ್ಬೋದು ತುಂಬಾನೇ ಇಷ್ಟ. ಯಾಕಂತಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ. ಆ ಕಾರಣದಿಂದಾಗಿ ನನಗೆ ಈ ಜನ ಆಗಿರ್ಬೋದು, ಈ ಸ್ಟೇಡಿಯಂ ಆಗಿರ್ಬೋದು, ಇಲ್ಲಿ ಕ್ರಿಕೆಟ್ ಆಡೋಕೆ ನಾನು ತುಂಬಾನೇ ಆದ್ರೆ ಇಷ್ಟಪಡುತ್ತೇನೆ. ಇನ್ನು ನಾನು ರಿಟೈರ್ ಆಗೋವರೆಗೂ ನಾನು ಬೆಂಗಳೂರಿನಲ್ಲಿ ಆಡುತ್ತೇನೆ ಮತ್ತು ಬೆಂಗಳೂರಿನ ಅಭಿಮಾನಿಗಳು ಕೊಡ್ತಾ ಇರೋ ಪ್ರೀತಿನ ನಾನು ಯಾವತ್ತೂ ತೀರಿಸಲು ಸಾಧ್ಯವಿಲ್ಲ ಅಂತಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದೇನ್ ಹೇಳಿದಾರೆ ಅಂತಂದ್ರೆ, ಈ ಬಾರಿ ಮತ್ತೆ ನಾವು ಕಪ್ ಹೊಡೆಯಲು ಪ್ರಯತ್ನ ಆದ್ರೆ ಮಾಡುತ್ತೇವೆ ಮತ್ತು ನಮ್ಮ ಅಭಿಮಾನಿಗಳಿಗಾಗಿ ಈ ಬಾರಿ ನಾವು ಮತ್ತೊಮ್ಮೆ ಕಪ್ ಹೊಡೆಯುತ್ತೇವೆ ಅಂತಂದು ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.